Students, this is the last kinds of pronoun. Indefinite pronoun. Indefinite pronoun means ಅನಿರ್ದಿಷ್ಟ ಸರ್ವನಾಮ. ನಿರ್ದಿಷ್ಟವಾಗಿ ಯಾವುದನ್ನು ನಾವು ಹೇಳಂಗಿಲ್ಲ, ನಿರ್ದಿಷ್ಟವಾಗಿ ಯಾರ ಹೆಸರನ್ನು ನಾವಿಲ್ಲಿ ಬಳಸೋದಿಲ್ಲ, ಅದಕ್ಕೆ ಅನಿರ್ದಿಷ್ಟ ಅಂತೇಳಿ ಕರೀತಾರೆ. ಸ್ಪಷ್ಟವಾಗಿ ನಾವು ಯಾವುದನ್ನು ಇಲ್ಲೇ ಗುರುತಿಸಿ ಹೇಳೋದಿಲ್ಲ, ಅದಕ್ಕನ್ನು ಇಂಡೆಫಿನೇಟ್ ಪ್ರನೌನ್ ಅಂತ ಕರೀತಾರೆ. ಹಂಗಿದ್ರೆ ವಾಟ್ ಈಸ್ indefinite pronoun? What is the definition of indefinite pronoun? We often want to talk about people or things without being specific. We can use indefinite pronouns. Once again, we often want to talk about people or things without being specific. We can use indefinite pronoun. ಏನಿದ್ರ ಅರ್ಥ ನೋಡಿ ಮಕ್ಕಳೇ, ವಿದೌಟ್ ಬೀಯಿಂಗ್ ಸ್ಪೆಸಿಫಿಕ್. ಸ್ಪೆಸಿಫಿಕ್ ಅಂತಂದ್ರೆ ನಿರ್ದಿಷ್ಟವಾಗಿ ಅಥವಾ ಸ್ಪಷ್ಟವಾಗಿ ಯಾವುದೇ ವಸ್ತುಗಳನ್ನಾಗಲಿ ವ್ಯಕ್ತಿಗಳನ್ನಾಗಲಿ ಗುರುತಿಸದೆ ಕೆಲವೊಮ್ಮೆ ಆಫನ್ ಕೆಲವೊಮ್ಮೆ ಸಾಮಾನ್ಯವಾಗಿ ನಾವು ಕೆಲವು ಪದಗಳನ್ನು ಅಂದರೆ ಸರ್ವನಾಮಗಳನ್ನು ಬಳಸ್ತೀವಿ. ಹೌದಾ? ಅನಿರ್ದಿಷ್ಟವಾದ ವಸ್ತುಗಳ ಬಗ್ಗೆ ಅಥವಾ ವ್ಯಕ್ತಿಗಳ ಬಗ್ಗೆ ನಾವು ಸಾಮಾನ್ಯವಾಗಿ ಕೆಲವು ಪದಗಳನ್ನು ಬಳಸ್ತೀವಿ. ಅಂತಹ ಸರ್ವನಾಮಗಳನ್ನೇ ನಾವು ಅನಿರ್ದಿಷ್ಟ ಸರ್ವನಾಮ ಅಂಥೇಳಿ ಕರಿತೀವಿ. ವಿ ಕ್ಯಾನ್ ಯೂಸ್ ಇಂಡೆಫಿನೇಟ್ ಪ್ರನೌನ್ಸ್. ವೆನ್ ವಿ ಯೂಸ್ ಇಂಡೆಫಿನೇಟ್ ಪ್ರನೌನ್ಸ್, we often want to talk about people or things without being specific. We can use indefinite pronouns. ಅರ್ಥ ಆಯಿತು? ಅಂದ್ರೆ ಅನಿರ್ದಿಷ್ಟವಾಗಿ ಕೆಲವು ವಸ್ತುಗಳು ಅಥವಾ ವ್ಯಕ್ತಿಗಳ ಬಗ್ಗೆ ನಾವು ಮಾತನಾಡುವಾಗ ನಾವು ಅನಿರ್ದಿಷ್ಟ ಸರ್ವನಾಮಗಳನ್ನು ಬಳಸುತ್ತೇವೆ ಅಂತೇಳಿ ಹೇಳಿದರು. ಇನ್ನು ವಾಕ್ಯದ ಮೂಲಕ ನಾವು ಅಂತಹ ಪದಗಳನ್ನು ಗುರುತಿಸುತ್ತಾ ಹೋಗೋಣ. ಅಂದರೆ ಇಂಡೆಫಿನೇಟ್ ಪ್ರನೌನ್ಗಳನ್ನು ಐಡೆಂಟಿಫೈ ಮಾಡೋಣ ಅಂತ. ಇಲ್ಲೇ ನೋಡ್ರಿ, ಇಲ್ಲಿ ಒಂದು ಚಿತ್ರದ ನೋಡ್ರಿ, ಇಲ್ಲಿ ಮೇಲೆ ಬ್ಲೂ ಕಲರ್ನಲ್ಲಿ ಅಂದರೆ ನೀಲಿ ಬಣ್ಣದಲ್ಲಿ ಪದಗಳನ್ನು ಗುರುತಿಸಲಾಗಿದೆ. ಸಂಬಡಿ, ಸಮ್ವನ್. ಬೋತ್ ದ ವರ್ಡ್ಸ್ ಆರ್ ಸೇಮ್ ಮೀನಿಂಗ್. ಸಂಬಡಿ, ಸಮ್ವನ್, ಯಾರೋ ಒಬ್ಬರು, ಎರಡನ್ನೂ ಅರ್ಥ ಒಂದೇ ಕೊಡ್ತದೆ. ಹೌದಾ? ಹಾಗಿದ್ರೆ ಇಲ್ಲೇ ಕೆಳಗಡೆ ನೋಡ್ರಿ, ಒಂದು ಬಾಗಿಲದ, ಅಲ್ಲೇ ಒಬ್ಬಕ್ಕೆ ಹುಡುಗಿ ಬಾಗಿಲವನ್ನು ತಟ್ತಾ ಇದ್ದಾಳೆ. ಮೇರಿ ಈಸ್ ಆ್ಯಟ್ ದ ಡೋರ್. ಮೇರಿ ಈಸ್ ಆ್ಯಟ್ ದ ಡೋರ್. ಮೇರಿ ಅನ್ನೋ ಬಾಲಕಿ ಏನು ಹುಡುಗಿ ಇದ್ದಾಳಲ್ಲ, ಆಕೆ ಬಾಗಿಲನ್ನು ತಟ್ಟುತ್ತಾ ಇದ್ದಾಳೆ. ಹೌದಾ? ವಿ ನೋ, ನಮಗೆ ಗೊತ್ತದ. ಹೌದಾ? ವಿ ನೋ ಶಿ ಈಸ್ ಮೇರಿ. ಇಲ್ಲೇ ನೋಡಿ, ಸಂಬಡಿ, ಸಮ್ವನ್. ಸಂಬಡಿ ಈಸ್ ಆ್ಯಟ್ ದ ಡೋರ್. ಈಗ ನಮಗಿಲ್ಲಿ ಗೊತ್ತಿಲ್ಲ ಇವ್ರು ಯಾರು ಅಂತ, ಅದಕ್ಕೆ ನಾವಿಲ್ಲೇ ಏನು ಹೇಳ್ತಾ ಇದ್ದೀವಿ? ಸಂಬಡಿ ಈಸ್ ಆ್ಯಟ್ ದ ಡೋರ್. ಯಾರೋ ಒಬ್ಬರು ಬಾಗಿಲನ್ನು ತಟ್ಟುತ್ತಿದ್ದಾರೆ ಅಂತ ಹೇಳ್ತೀವಿ. ಯಾರೋ ಒಬ್ಬರು, ನಮಗೆ ಯಾರು ಅಂತಲೇ ಗೊತ್ತಿಲ್ಲ. ಹೌದಾ? ಯಾರೊತ್ತು ಗೊತ್ತಿಲ್ಲ, ಸಂಬಡಿ ಅಂತಲೇ ಬಳಸಿದ್ವಿ. ಇಲ್ಲಿ ನಮಗೆ ಗೊತ್ತಿತ್ತು ಯಾರು ಅಂತೇಳಿ, ಅದಕ್ಕೆ ನಾವು ಇಲ್ಲಿ ಮೇರಿ ಅಂತ ಹೇಳಿದ್ವಿ. ಹೌದಾ? ಆದರೆ ಇಲ್ಲೇ ನೋಡ್ರಿ, ಸಂಬಡಿ ಈಸ್ ಆ್ಯಟ್ ದ ಡೋರ್, ಸಮ್ವನ್ ಈಸ್ ಆ್ಯಟ್ ದ ಡೋರ್. ಎರಡೂ ಅರ್ಥ ಒಂದೇ ಕೊಡ್ತಾವ ಅಂತ ನಾನು ನಿಮಗೆ ಹೇಳಿದೆ. ಸಂಬಡಿ, ಸಮ್ವನ್. ಹೌದಾ? ಇವೆರಡೂ ಒಂದೇ ಅರ್ಥವನ್ನು ಕೊಡ್ತಾವ. ಏನದು ಅರ್ಥ ಅಂತಂದ್ರೆ ಯಾರೋ ಒಬ್ಬರು ಅಂತೇಳಿ. ಯಾರೋ ಒಬ್ಬರು ಬಾಗಿಲನ್ನು ತಟ್ತಾ ಇದ್ದಾರೆ, ಯಾರೋ ಬಾಗಿಲ ಬಡಿತಾ ಇದ್ದಾರೆ ಅಂತ ಮಾತಾಡ್ತೀವಲ್ಲ, ಹಾಗೆ ಯಾರೋ. ಇದು ನಿರ್ದಿಷ್ಟವಾಗಿ ನಮಗೆ ನಿರ್ದಿಷ್ಟವಾಗಿ ನಮಗೆ ಹೇಳಲಿಕ್ಕಾಗೋದಿಲ್ಲ. ಆವಾಗ ನಾವು ಇಂತಹ ಪದವನ್ನು ಬಳಸ್ತೀವಿ. ಸೊ ಇಟ್ಸ್ ಕಾಲ್ಡ್ ಇಂಡೆಫಿನೇಟ್ ಪ್ರನೌನ್. ಇದು ಅನಿರ್ದಿಷ್ಟ ಸರ್ವನಾಮ. ಹೌದಾ? ಇಲ್ಲೇ ನಾವು ನಿರ್ದಿಷ್ಟವಾಗಿ ಇಲ್ಲೇ ಹೇಳಿದ್ವಿ ಮೇರಿ ಅಂಥೇಳಿ, ನಿರ್ದಿಷ್ಟವಾಗಿ ಹೇಳಿದ್ವಿ ಇದು ಮೇರಿ. ಸೊ ಈ ಮೇರಿ ಮೇರಿ ಅನ್ನೋ ಪದ ಅದಲ್ಲ, ಇದು ನಿರ್ದಿಷ್ಟವಾಗಿ ಹೇಳೋದರಿಂದ ಇದು ಇಂಡೆಫಿನೇಟ್ ಪ್ರನೌನ್ ಆಗೋದಿಲ್ಲ. ಯಾಕಂದರೆ ಇಲ್ಲೇ ನಾವು ನೇಮಿಂಗ್ ವರ್ಡನ್ನೇ ಕೊಟ್ಬಿಟ್ಟಿವಿ, ಇಲ್ಲೇ ಹೆಸರು ಕೊಟ್ಬಿಟ್ಟಿವಿ. ಅದಕ್ಕಾಗಿ ಇದು ಆ ಕೆಟಗರಿ ಪ್ರನೌನ್ ಒಳಗೆ ಬರೋದಿಲ್ಲ. ಹಾಗಿದ್ರೆ ಇದು ಯಾವುದನ್ನು ನಾವು ಗುರುತಿಸ್ಬೇಕು? ಸಂಬಡಿ.
somebody is at the door or someone is at the door. ಬಾಗಿಲ ಹತ್ರ ಯಾರೋ ಇದ್ದಾರೆ ಅಥವಾ ಬಾಗಿಲನ್ನು ಯಾರೋ ತಟ್ತಾ ಇದ್ದಾರೆ, ಯಾರೋ ಒಬ್ಬರು ಅನ್ನೋದನ್ನೇ ನಾವು ಏನಂತ ಕರಿತೀವಿ? ಇಂಡೆಫಿನೇಟ್ ಪ್ರನೌನ್. someone is at the door. we don't know who is at the door. ಹೌದಾ? ಈಗಾಗಲೇ ನಾನು ನಿಮಗೆ ಹೇಳಿದೆ, we don't know who is at the door. ನಮಗೆ ಬಾಗಿಲ ಹತ್ರ ಯಾರಿದ್ದಾರೆ ಅಥವಾ ಬಾಗಿಲ ಯಾರು ತಟ್ಲಿಕ್ಕತ್ತಾರಂತ ನಮಗೆ ಗೊತ್ತಿಲ್ಲ. ಸೊ ಇಲ್ಲಿ ನಾವು ಎರಡೂ ಪದವನ್ನು someone, somebody ಆರ್ someone. ಈ ಎರಡೂ ಪದಗಳೇ ಸೇಮ್ ಅರ್ಥ ಕೊಡ್ತಾವೆ, ಒಂದೇ ಅರ್ಥವನ್ನು ಕೊಡ್ತಾವೆ. ಅದಕ್ಕಾಗಿ ಇವೆರಡನ್ನು ನಾವು ಇಂಡೆಫಿನೇಟ್ ಪ್ರನೌನ್ ಅಂತ ಹೇಳಿದ್ವಿ. ಇನ್ನು nobody, no one, both the words are same. ಎರಡೂ ಒಂದೇ ಅರ್ಥವನ್ನು ಕೊಡ್ತಾವೆ. ಹೌದಾ? nobody came to the party. ಇಲ್ಲೊಂದು ಪಾರ್ಟಿ ನಡೀಲಿಕ್ಕತ್ತದ. ಇಲ್ಲೇನು ಹೇಳಿಕತ್ತಾರ ಅವರು? nobody came to the party. ಇಲ್ಲೇ ಇದ್ದಾರ, ಅದರ ಮುಂದಿನ ಚಿತ್ರ ನಿಮಗೆ ನೋಡಿದಾಗ ಗೊತ್ತಾಗ್ತದ. ಹೌದಾ? nobody came to the party, no one came to the party. ಇಲ್ಲಿ ಯಾರೇ ನಿಮಗೆ ಕಾಣಿಸ್ತಾರೇನೋ? ಇಲ್ಲ, ಪಾರ್ಟಿ ಅದ. ಹೌದಾ? ಇದೊಂದು ಕೂಟ ನಡೆದದಿಲ್ಲೇ, ಪಾರ್ಟಿ ನಡೆದದ. ಆದರೆ ಇಲ್ಲೇ ಯಾರೂ ಇಲ್ಲ, ಯಾರೂ ಬಂದಿದ್ದಿಲ್ಲ ಅಂತ ಹೇಳಿದಾಗ no one came to the party. So both the words are called indefinite pronoun. ಇದು ಅನಿರ್ದಿಷ್ಟವಾಗಿ ಯಾರೊಬ್ಬರು, ಯಾರ್ದು ಹೆಸರು ಹೇಳೇ ಇಲ್ಲ ನಾವಿಲ್ಲೇ, ಯಾರೂ ಬಂದಿಲ್ಲ, ಪಾರ್ಟಿಗೆ ಯಾರೂ ಬರಲಿಲ್ಲ ಅಂತ ಹೇಳ್ತೀವಿ. ಯಾರೊಬ್ಬರು ಬರಲಿಲ್ಲ ಅಂತ ಹೇಳ್ತೀವಿ. ಸೊ no one and nobody, both the words are indefinite pronoun. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎರಡು ಪದಗಳನ್ನು ಕೊಟ್ಟಾರ. ಸಮಥಿಂಗ್, ನಥಿಂಗ್, ಇವೆರಡು ಬೇರೆ ಬೇರೆ ಅರ್ಥವನ್ನು ಕೊಡ್ತಾವೆ. ಸಮಥಿಂಗ್ ಏನೋ ಒಂದು, ನಥಿಂಗ್ ಏನೂ ಇಲ್ಲ. ಸಮಥಿಂಗ್ ಏನೋ ಒಂದು, ನಥಿಂಗ್ ಏನೂ ಇಲ್ಲ. ಹಾಗಿದ್ರೆ ಸೆಂಟೆನ್ಸ್ ನೋಡ್ರಿ, ಇಲ್ಲಿ ಒಂದು ಬೇಬಿ ಅದಲ್ಲ, ಈ ಬೇಬಿ ಏನು ಹೇಳ್ಕತ್ತಾರೆ ನೋಡ್ರಿ ಬೇಬಿ ಬಗ್ಗೆ? ದ ಬೇಬಿ ಸೇಡ್ ಸಮಥಿಂಗ್. ದ ಬೇಬಿ ಸೇಡ್ ಸಮಥಿಂಗ್. ನೋಡಿರಿ, ತೊದಲು ನುಡಿಯಿಂದ ಮಾತಾಡುವಂಥ ಮಕ್ಕಳದ್ದು ಮಾತು ನಮಗೆ ಗೊತ್ತಾಗಂಗಿಲ್ಲಲ್ಲ, ಆವಾಗ ನಾವು ಏನು ಹೇಳ್ತೀವಿ? ನೋಡಿ ಪಾಪು ಏನೋ ಹೇಳಲಿಕ್ಕತ್ತದ, ಏನೋ ಒಂದು ಮಾತಾಡ್ಲಿಕ್ಕತ್ತದ ಅಂತ ಹೇಳ್ತೀವಿ. ಸಮಥಿಂಗ್ ಏನೋ ಒಂದು ಹೇಳ್ತದ. ಹೌದಾ? ದ ಬೇಬಿ ಸೇಡ್, ಮಗು ಏನೋ ಒಂದು ಹೇಳ್ತು ಅಂಥೇಳಿ. ಹಾಗೆ ಆಗಿದ್ದಾಗ ನಾವು ನಿರ್ದಿಷ್ಟವಾಗಿ ಏನು ಅಂತ ನಮಗೆ ಹೇಳಿ ಗೊತ್ತಾಗ್ಲಾರ್ದಾಗ ಸಮಥಿಂಗ್ ಅಂತ ಬಳಸ್ತೀವಿ. ಸೊ ಸಮಥಿಂಗ್, ದಿಸ್ ವರ್ಡ್ ಈಸ್ ಕಾಲ್ಡ್ ಇಂಡೆಫಿನೇಟ್ ಪ್ರನೌನ್. ಅರ್ಥ ಆಯಿತು? ಸರಿ, ದ ಬೇಬಿ ಸೇಡ್ ಸಮಥಿಂಗ್. ಸಮಥಿಂಗ್ ಈಸ್ indefinite pronoun. In this sentence, something is indefinite pronoun. Okay, ನೋಡ್ರಿ ಇಲ್ಲ, another baby is here. ಏನು ಹೇಳ್ತದ ಈ ಬೇಬಿ ಈಗ? The other baby said nothing. ಈ ಮಗು ಏನಾದರೂ ಹೇಳಲಿಕ್ಕತ್ತದೇನು? ಏನು ಹೇಳಲಿಕ್ಕತ್ತಿಲ್ಲ. ಯಾಕಂದರೆ ಇದು ಏನು ಮಾಡ್ಲಿಕ್ಕತ್ತದ ಈಗ? ಇದು ಭಾಳ ಎಳೆಯ ಕಂದಮ್ಮ ಅದ, ಅದು ಹಾಲು ಕುಡಿಲಿಕ್ಕತ್ತದ. ಹಾಗಾಗಿ ಅದಕ್ಕೆ ಏನೂ ಹೇಳಲಿಕ್ಕಾಗೋದಿಲ್ಲ. ಹೌದು, ಅದಕ್ಕಲ್ಲಿ ಏನು ಹೇಳಿಕತ್ತಾರ? ದ ಅದರ್ ಬೇಬಿ ಸೇಡ್ ನಥಿಂಗ್. ಈ ಮಗು ಏನೂ ಇನ್ನೊಂದು ಮಗು ಏನೂ ಹೇಳಲಿಲ್ಲ, ಆದ್ರೆ ಈ ಮಗು ಮಾತ್ರ ಏನೋ ಒಂದು ಹೇಳ್ತು. ಇದು ಅನಿರ್ದಿಷ್ಟವಾಗಿಯೇ ನಾವು ಇಲ್ಲಿ ಪದವನ್ನು ಬಳಸ್ತೀವಿ. ನಿರ್ದಿಷ್ಟವಾಗಿ ನಮಗೇನು ಹೇಳಲಿಕ್ಕೆ ಆಗ್ತಾ ಇಲ್ಲ, ಆದರೆ ಈ ಮಗು ಏನೋ ಒಂದು ಹೇಳ್ತು, ಆದರೆ ಈ ಮಗು ಮಾತ್ರ ಏನೂ ಹೇಳಲಿಲ್ಲ. ಸೊ ನಥಿಂಗ್ ಆ್ಯಂಡ್ ಸಮಥಿಂಗ್, ದೀಸ್ ವರ್ಡ್ಸ್ ಆರ್ indefinite pronouns. Okay, everybody, everyone, everybody, everyone, ಪ್ರತಿಯೊಬ್ಬರು, ಎಲ್ಲರೂ ಅಂತ ಅರ್ಥ ಬರ್ತದ. ಸೊ ಇವು ಎರಡನ್ನೂ ಎವ್ರಿಬಡಿ, ಎವ್ರಿವನ್ ಅರ್ಥ ಆಯಿತು ನೋಡಿ. Children, let's continue. Everybody, everyone ಅಂದರೆ ಎವ್ರಿವನ್ ಅಂದ್ರೂ ಒಂದೇ, ಎವ್ರಿಬಡಿ ಅಂದ್ರೂ ಒಂದೇ, ಅಂದರೆ ಪ್ರತಿಯೊಬ್ಬರು. ಎವ್ರಿಬಡಿ ಆ್ಯಂಡ್ ಎವ್ರಿವನ್ ಮೀನ್ ದ ಸೇಮ್ ಥಿಂಗ್. ಹೌದಾ? ಇವೆರಡೂ ಕೂಡ ಒಂದೇ ಅರ್ಥವನ್ನೇ ಕೊಡ್ತಾವ. ಹಾಗಿದ್ರೆ ನೋಡಿ,
ಇಲ್ಲೇ ಚಿತ್ರ ನೋಡ್ರಿ, ಏನು ಹೇಳಿಕತ್ತಾರೆ ಇಲ್ಲೇ, ಎವ್ರಿಬಡಿ ಲವ್ಸ್ ಟು ಲರ್ನ್ ಇಂಗ್ಲೀಷ್. ಎವ್ರಿಬಡಿ ಲವ್ಸ್ ಟು ಲರ್ನ್ ಇಂಗ್ಲೀಷ್. ನೋಡ್ರಿ, ಇಂಗ್ಲೀಷ್ ಕಲಿಯುವಿಕೆಯಲ್ಲಿ ಎಲ್ಲರೂ ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಇಂಗ್ಲೀಷ್ ವ್ಯಾಮೋಹನೇ ಅದ ಎಲ್ಲರಿಗೂ. ನಿಮಗೂ ಕೂಡ ಇಂಗ್ಲೀಷ್ ವ್ಯಾಮೋಹನೇ ಭಾಳ ಅದ, ಹೌದು ಇಲ್ಲೋ? ಸರಿ ಇಲ್ಲ ನಾ ಹೇಳಲಿಕ್ಕತ್ತದೀಗ? ಸರಿ, ಇಲ್ಲಿ ನೋಡ್ರಿ, ಎವ್ರಿಬಡಿ ಲವ್ಸ್ ಟು ಲರ್ನ್ ಇಂಗ್ಲೀಷ್. ಇಂಗ್ಲೀಷ್ ಕಲಿಯುವಿಕೆಯಲ್ಲಿ ಪ್ರತಿಯೊಬ್ಬರು ಪ್ರೀತಿಯನ್ನು ವ್ಯಕ್ತಪಡಿಸ್ತಾರೆ ಅಂತೇಳಿ. ಪ್ರತಿಯೊಬ್ಬರು, ಎಲ್ಲರೂ ಅಂತ ಇಲ್ಲಿ ನಾವು ಹೇಳಿದ್ವಿ. ಸೊ ಎವ್ರಿಬಡಿ ದಿಸ್ ವರ್ಡ್ ಈಸ್ ಇಂಡೆಫಿನೆಟ್ ಪ್ರನೌನ್. ಇಲ್ಲೇ ಪ್ರತಿಯೊಬ್ಬರು ಅಂತ ಹೇಳಿದ್ವಿ. ಇಂಥವ್ರದ್ದೇ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ನಾವು ಯಾರ ಹೆಸರು ತೊಗೊಂಡಿಲ್ಲ. ಇಲ್ಲಿ ನೋಡ್ರಿ, ಪ್ರತಿಯೊಬ್ಬರು ಹೆಂಗೆ ಜಿಗ್ದಾರ, ಇಲ್ಲಿ ಹೆಂಗೆ ಹರಡ್ಲಿಕ್ಕತ್ತಾರ, ಸಂತೋಷದಿಂದ ಹೆಂಗೆ ಕುಣಿದಾಡ್ಲಿಕ್ಕತ್ತಾರ. ಇವರೆಲ್ಲರಿಗೂ ಇಂಗ್ಲೀಷ್ ಕಲೀಲಿಕ್ಕೆ ಭಾಳ ಪ್ರೀತಿ, ಇಂಗ್ಲೀಷ್ ಕಲೀಲಿಕ್ಕೆ ಭಾಳ ಆಸಕ್ತಿ, ಹೌದಾ? ಹಾಗೆ ಎವ್ರಿಬಡಿ ಒಂದಾಯಿತು. ಇನ್ನು ಎವ್ರಿ ಒನ್ ಲವ್ಸ್ ಟು ಲರ್ನ್ ಇಂಗ್ಲೀಷ್. ಇಲ್ಲಿ ಪ್ರತಿಯೊಬ್ಬರಿಗೂ ಇಂಗ್ಲೀಷ್ ಕಲಿಯುವುದು ಬಹಳ ಏನಾಗ್ತದೆ, ಇಚ್ಛೆ ಇದೆ. ಇಂಗ್ಲೀಷ್ ಕಲಿಯುವ ಇಚ್ಛೆಯನ್ನು ಹೊಂದಿದ್ದಾರೆ. ಇಂಗ್ಲೀಷ್ ಕಲೀಲಿಕ್ಕೆ ಅವ್ರಿಗೆ ಭಾಳ ಪ್ರೀತಿ ಬರ್ತದೆ, ಹೌದಾ? ಸರಿ, ಇಂಗ್ಲೀಷ್ ಕಲಿಯುವ ಹುಮ್ಮಸ್ಸು ಇವರೆಲ್ಲರೊಳಗೂ ಕಾಣ್ಲಿಕ್ಕತ್ತದ. ಹಾಗಾಗಿ ಇಲ್ಲೇ ಎವ್ರಿ ಒನ್ ಅಂತ ಹೇಳಿದ್ವಿ. ಬೋತ್ ದ ವರ್ಡ್ಸ್ ಆರ್ ಇಂಡೆಫಿನೆಟ್ ಪ್ರನೌನ್. ನಿರ್ದಿಷ್ಟವಾಗಿ ನಾವು ಹೇಳಲಿಕ್ಕತ್ತಿಲ್ಲ, ಅನಿರ್ದಿಷ್ಟವಾಗಿ ಪ್ರತಿಯೊಬ್ಬರನ್ನೂ ಕುರಿತು ನಾವಿಲ್ಲಿ ಹೇಳಲಿಕ್ಕತ್ತೀವಿ. ಸೊ ಎವ್ರಿಬಡಿ ಆ್ಯಂಡ್ ಎವ್ರಿ ಒನ್, ಬೋತ್ ದ ವರ್ಡ್ಸ್ ಆರ್ ಇಂಡೆಫಿನೆಟ್ ಪ್ರನೌನ್. ಓಕೆ. ಎನಿಬಡಿ ಆ್ಯಂಡ್ ಎನಿವನ್ ಮೀನ್ ದ ಸೇಮ್ ಥಿಂಗ್. ಇದು ಕೂಡ ಅರ್ಥ ಒಂದೇ ಕೊಡ್ತದೆ. ಎನಿಬಡಿ, ಎನಿವನ್ ಏನಂಗದ್ರ, ಎನಿಬಡಿ, ಎನಿವನ್ mean the same thing. ಯಾರೋ ಒಬ್ಬರು ಅಂತ. ಎನಿವನ್, ಎನಿಬಡಿ, ಯಾರಾದರೂ ಒಬ್ಬರು, ಹೌದಾ? ಹಾಗಿದ್ರೆ ಏನು ಸೆಂಟೆನ್ಸ್ ಇರ್ಬೋದು ನೋಡ್ರಿ. ಯಾರಾದರೂ ಒಬ್ಬರು ಅಂದಂಗೆ ಎನಿಬಡಿ, ಯಾರಾದರೊಬ್ಬರು, ಎನಿವನ್ ಕೂಡ ಯಾರಾದರೂ ಒಬ್ಬರು ಅಂತ. ಇಲ್ಲೇ ನೋಡ್ರಿ, ಇಲ್ಲೊಬ್ಬರು ಗುರುಗಳು ನಿಂತಾರ. ಅವರು ಪ್ರಶ್ನೆ ಮಾಡ್ಲಿಕ್ಕತ್ತಾರ, ಡಸ್ ಎನಿಬಡಿ ನೋ ದ ಆನ್ಸರ್? ಯಾರಾದರೂ ಒಬ್ರಿಗೆ ಈ ಒಂದು ಉತ್ತರ ಗೊತ್ತದ? ಯಾರಾದರೂ ಒಬ್ಬರಿಗೆ ಈ ಉತ್ತರ ಗೊತ್ತದ ಅಂತ ಇಲ್ಲೇ ಕೇಳಿಕತ್ತಾರ. ಇಲ್ಲೇ ಎನಿಬಡಿ ಅಂಥೇಳಿ ಬಳಸ್ಯಾರ. ಎನಿಬಡಿ ಬದಲಿ ನಾವು ಇಲ್ಲಿ ಎನಿವನ್ ಕೂಡ ಬಳಸ್ಬೋದು. ಡಸ್ ಎನಿವನ್ ನೋ ದ ಆನ್ಸರ್? ಡಸ್ ಎನಿವನ್ ನೋ ದ ಆನ್ಸರ್? ಯಾರಾದರೂ ಒಬ್ಬರಿಗೆ ಈ ಒಂದು ಉತ್ತರ ಗೊತ್ತು, ತಿಳಿದದ ಅಂಥೇಳಿ ಕೇಳಲಿಕ್ಕತ್ತಾರ. ಸೊ ಎನಿಬಡಿ ಆ್ಯಂಡ್ ಎನಿವನ್, ಬೋತ್ ದ ವರ್ಡ್ಸ್ ಆರ್ indefinite pronoun. Okay. Next, anything, everything. Everything ಅಂತಂದ್ರೆ ಏನು? ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಡೂ ಯು ನೋ ಎನಿಥಿಂಗ್ ಅಬೌಟ್ ಮ್ಯೂಸಿಕ್? ಎನಿಥಿಂಗ್ ಬೇರೆ, ಎವ್ರಿಥಿಂಗು ಬೇರೆ. ಎನಿಥಿಂಗ್ ಅಂತಂದರೆ ಏನಾದರೂ ಸ್ವಲ್ಪ ನಿನಗೆ ಗೊತ್ತಾ? ಎನಿಥಿಂಗ್ ಯಾವುದಾದ್ರೂ, ಏನಾದರೂ. ಎವ್ರಿಥಿಂಗ್ ಎಲ್ಲವೂ. ಎವ್ರಿಥಿಂಗ್ ಅಂದ್ರೆ ಏನು? ಎಲ್ಲನೂ ಅಂದಂಗೆ. ಡೂ ಯು ನೋ ಎನಿಥಿಂಗ್ ಅಬೌಟ್ ಮ್ಯೂಸಿಕ್? ಈ ಒಂದು ಸಂಗೀತದ ಬಗ್ಗೆ ನಿನಗೇನಾದರೂ ತಿಳಿದದೇನು ಅಂತೇಳಿ ಕೇಳಿದಂಗೆ. ಸಂಗೀತದ ಬಗ್ಗೆ ನಿನಗೆ ಏನಾದರೂ ತಿಳಿದದ? ಎನಿಥಿಂಗ್. ಇದು ಏನಾದರೂ. ಸಂಗೀತದ ಬಗ್ಗೆ ನಿನಗೆ ಸ್ವರಗಳ ಜ್ಞಾನ ಗೊತ್ತೇನು ಅಂತ ಕೇಳಿಲ್ಲ ಡೈರೆಕ್ಟಾಗಿ. ಸಂಗೀತದ ಬಗ್ಗೆ ನಿನಗೆ ತಾಳ ಏನಾದರೂ ಗೊತ್ತದ, ರಾಗ ಏನಾದರೂ ಗೊತ್ತದ ಅಂತ ಕೇಳಿಲ್ಲ. ಆದ್ರೆ ನಿನಗೆ ಸ್ವಲ್ಪ ಏನಾದರೂ ಗೊತ್ತದೇನು ಅಂತೇಳಿ ನಾವು ಅನಿರ್ದಿಷ್ಟವಾಗಿಯೇ ಕೇಳಿವಿ. ಸೊ ಎನಿಥಿಂಗ್ ಈಸ್ ಕಾಲ್ಡ್ ಇಂಡೆಫಿನೆಟ್ ಪ್ರನೌನ್. ಎನಿಥಿಂಗ್ ಈಸ್ ಕಾಲ್ಡ್ ಇಂಡೆಫಿನೆಟ್ ಪ್ರನೌನ್. ಹಾಗೆ ಇದಕ್ಕೆ ಉತ್ತರ ಏನು ಬರಬಹುದು ಹಂಗಿದ್ರೆ ನೋಡ್ರಿ. ಐ ನೋ ಎವ್ರಿಥಿಂಗ್ ಅಬೌಟ್ ಮ್ಯೂಸಿಕ್. ಐ ನೋ ಎವ್ರಿಥಿಂಗ್ ಅಬೌಟ್ ಮ್ಯೂಸಿಕ್. ಇಲ್ಲೇನು ಹೇಳಿದ್ರಿಲ್ಲೇ, ಯಾರಿಗೆ ಕೇಳಿದ್ರಲ್ಲ ಅವ್ರು ಉತ್ತರ ಕೊಡ್ಲಿಕ್ಕತ್ತಾರ ಇಲ್ಲೇ, ನನಗೆ ಸಂಗೀತದ ಬಗ್ಗೆ ಎಲ್ಲನೂ ಗೊತ್ತು ಅಂಥೇಳಿ. ಬರೀ ತಾಳ ಅಲ್ಲ, ಸ್ವರ ಅಲ್ಲ, ರಾಗ ಅಲ್ಲ, ನನಗೆ ಪ್ರತಿಯೊಂದು ಗೊತ್ತು ಅಂಥೇಳಿ. ಎವ್ರಿಥಿಂಗ್ ಅಬೌಟ್ ಮ್ಯೂಸಿಕ್. ಐ ನೋ ಎವ್ರಿಥಿಂಗ್ ಅಬೌಟ್ ಮ್ಯೂಸಿಕ್. ಸೊ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಬೋತ್ ದ ವರ್ಡ್ಸ್ ಆರ್
ಇಂಡೆಫಿನೆಟ್ ಪ್ರನೌನ್. ಮಕ್ಕಳೇ, ನಿಮಗೆ ಈಗ ಈ ಎರಡೂ ಸರ್ವನಾಮಗಳ ಪ್ರಕಾರದ ನಿಮಗೆ ಗೊತ್ತಾಯಿತು ಅಂತ ಅಂದ್ಕೊಂಡಿನಿ. ಈಗಾಗಲೇ ನೀವು ಕಲ್ತ್ಕೊಂಡ್ರಿ ರಿಲೇಟಿವ್ ಪ್ರನೌನ್ ಮತ್ತು ಇಂಡೆಫಿನೆಟ್ ಪ್ರನೌನ್. ಇಲ್ಲಿಗೆ ನಿಮ್ಮ ಪ್ರನೌನ್ ಪಾಠ ಮುಗೀತು. ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಸಾಕಷ್ಟು ಅಭ್ಯಾಸವನ್ನು ಕೊಟ್ಟು ಕಳಿಸ್ತೀನಿ. ಅದರ ತಕ್ಕಂಗೆ ನೀವು ಅಭ್ಯಾಸ ಮಾಡಿ ಜಾಣರಾಗಿ. ತಿಳಿಲಿಲ್ಲ ಅಂತಂದ್ರೆ ನೀವು ನನಗೆ ಫೋನ್ ಮಾಡಿ ಕೇಳಬಹುದು. ಸರಿ, ಈಗ ನಿಮಗೆಲ್ಲ ಅರ್ಥ ಆಗ್ಯದಂತ ಅಂದ್ಕೊಂಡಿನಿ. ಇಲ್ಲಿಗೆ ಪಾಠವನ್ನು ನಾವು ಮುಗಿಸೋಣ. ಧನ್ಯವಾದಗಳು.